ನೀನೇ ಚಿನ್ನ ನೀನೇ ಮುದ್ದು ನೀನೇ ಫ್ಲೇವರ್ ಅಂದವನಿಗೆ ಶಾಕ್. ಮುದ್ದು ಅಂದವನಿಗೆ ಈಗ ಜೈಲಲ್ಲಿ ಮುದ್ದೆ ಮುರಿಯೋ ಕೆಲಸ. ನೀನೇ ಚಿನ್ನ ನೀನೇ ಮುದ್ದು ನೀನೇ ಫ್ಲೇವರ್ ಅಂತ ಅಂದವನಿಗೆ ಇದೀಗ ಶಾಕ್ ಎದುರಾಗಿದೆ. ಮುದ್ದು ಅಂದವನಿಗೆ ಈಗ ಜೈಲಲ್ಲಿ ಮುದ್ದೆ ಮುರಿಯೋ ಕೆಲಸ. ಜೈಲಿನಲ್ಲಿ ವಿರಹ ಗೀತೆ ಹಾಡ್ತಿರೋ ಲೀಲಾ ಫ್ಲೇವರ್ ಗಂಡ ಖಾರದ ಪುಡಿ ಎರಚಿ ಬಾಟಲ್ನಿಂದ ಹಲ್ಲೆ ಮಾಡಿದ್ದಂತಹ ಮಂಜುನಾಥ್ ಕೊನೆಗೂ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ದಾನೆ ಮಂಜು. ಮಂಜನ ವಿರುದ್ಧ ಹುಳಿಮಾವು ಠಾಣೆಗೆ ದೂರನ್ನ ಕೊಟ್ಟಿದ್ದಂತಹ ಸಂತೋಷ್ ಕೊಲೆ ಯತ್ನದ ಅಡಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಹಲ್ಲೆಯ ಬಳಿಕ ಮಂಜುನಾಥ್ ತಲೆಮರೆಸಿಕೊಂಡಿದ್ದ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ರಾತ್ರಿಯೇ ಜಡ್ಜ್ ಎದುರು ಹಾಜರುಪಡಿಸಲಾಗಿದೆ. ರಾತ್ರಿಯೇ ಜೈಲಿಗಟ್ಟುವಂತಹ ಕೆಲಸವೂ ಕೂಡ ಆಗಿದೆ. ಒಬ್ಬರಿಗೊಬ್ರು ಆರೋಪ ಪ್ರತ್ಯಾರೋಪವನ್ನ ಮಾಡಿಕೊಂಡ್ರು. ಸಾಕಷ್ಟು ಬಾರಿ ರಾಜಿ ಸಂಧಾನಗಳು ಕೂಡ ಆಯಿತು. ಸಾಕಷ್ಟು ಪ್ರಯತ್ನಗಳು ಕೂಡ ಮಾಡಲಾಗಿತ್ತು. ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮುಂದೆ ಕೂತ್ಕೊಂಡು ತನ್ನ ಅಳಲನ್ನ ತೋಡ್ಕೊಂಡಿದ್ದಂತಹ ಈ ಮಂಜುನಾಥ್ ನೀನೇ ಫ್ಲೇವರ್ ಕಣೇ ಲೀಲಾ ಅಂತ ಹೇಳ್ತಾ ಇದ್ದಂತಹ ಮಂಜುನಾಥ್ನ ಮತ್ತೊಂದು ಮುಖ ಬಯಲಾಯಿತು. ಅದಾದ ನಂತರ ಇದೀಗ ಆತನನ್ನ ಜೈಲಿಗಟ್ಟುವಂತಹ ಕೆಲಸಗಳು ಕೂಡ ಆಗಿದೆ. ಅವಳಿಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ, ಅವಳು ಬೇಕು, ನನ್ನ ಮಕ್ಕಳು ಸಾಕೊಂಡು ನಾನು 11 ವರ್ಷ ಸಂಸಾರವನ್ನ ಮಾಡಿದ್ದೀನಿ, ಈಗ ಸಂತೋಷ್ ಜೊತೆ ಹೋಗ್ಬಿಟ್ಟಿದ್ದಾಳೆ, ಹೇಗಾದ್ರೂ ಮಾಡಿ ನನ್ನ ಜೊತೆ ಬರ್ಲಿ ಅವಳು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಂತಹ ಮಂಜುನಾಥ್ನ ಮತ್ತೊಂದು ಮುಖ ಅನಾವರಣವಾಯಿತು. ಇನ್ ಕೇಸ್ ಏನಾದ್ರೂ ಲೀಲಾ ಮಂಜುನಾಥ್ ಜೊತೆ ಹೋಗಿದ್ದಿದ್ರೆ ಬೇರೆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತೋ ಏನೋ ಅಂತ ಈಗ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಒಂದು ವಿಚಾರವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಂಬಿ ಮತ್ತೆ ಹೋಗಿದ್ದಿದ್ರೆ ಲೀಲಾ ಇವತ್ತು ಹೆಣವಾಗ್ತಾ ಇದ್ರೋ ಏನೋ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಸಹಜವಾಗಿಯೇ ಮೂಡುತ್ತೆ. ಇನ್ನು ಮಕ್ಕಳ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಮಾತುಕತೆಯಲ್ಲಿ ಕೂತು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತಹ ಸಮಸ್ಯೆ ಇದು. ಒಂದು ಕಡೆ ಲೀಲಾ ನಾನು ಮಂಜುನಾಥ್ ಅವ್ರ ಜೊತೆ ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಜೀವನ ಮಾಡೋದು ಬಿಟ್ಟು ಕೊಲೆ ಪ್ರಯತ್ನದ ಯತ್ನಗಳಾಗಿತ್ತು. ಸೊ ಈಗ ಜೈಲಲ್ಲಿ ಮುದ್ದೆ ಮುರಿಯುವಂತಹ ಕೆಲಸ.